ಈ ಪೇಪರಿಗೆ ಓದ್ಬೇಕಾದ್ರೆ ಅಷ್ಟೇ ಬೆಲೆ, ಈ ಪೇಪರಿಗೆ ಜೀವನ ಪೂರ್ತಿ ಬೆಲೆ. ಕಾರ್ ತಗೊಳ್ಳೋದು ಬೇಡ ಕಣ. ಯಾಕೆ ಬೇಡ? ಯಾಕೆ? ನಾಳೆ ಡೆಲಿವರಿನೂ ಇದೆ. ಅಮ್ಮ ಏನೋ ಕಾರ್ ಹೆಸರು? ಡೀಜರ್. 500 ರೂಪಾಯಿ ಇಟ್ಕೊಂಡು ಬ್ಯಾಗಲ್ಲ ಕೊಡ್ತಾಯಿಲ್ಲ. ದುಡಿಯೋ ಟೈಮಲ್ಲಿ ದುಡಿಯೋಣ, ಸುಮ್ಮನೆ ಶೋಕಿ ಏನು ಕ್ಯಾಲ್ವೇನಕ್ಕ ತಗೊಳ್ಳೋಣ. ಯಾಕೆ ಕನ್ನಡ ಚೆನ್ನಾಗಿ ಮಾತಾಡ್ತೀನಿ? ಹಲೋ ಬಾಯ್ಸ್ ಅಂಡ್ ಗರ್ಲ್ಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಎಪಿಸೋಡ್. ಗೈಸ್ ಆಲ್ರೆಡಿ 11:30 ಆಗಿದೆ ಟೈಮು. ಸೊ ಟೈಟಲ್ಲು ಥಂಬ್ನೇಲು ನೋಡ್ದಂಗೆ ನಿಮಗೆ ಗೊತ್ತಾಗಿರ್ಬೋದು ಇವಾಗ ಏನು ವಿಷಯ ಅಂತ. ಸ್ವಲ್ಪ ಡಿಸಪಾಯಿಂಟಿಂಗ್ ಮೂಮೆಂಟ್ ಇದೆ ಈ ಟೈಮಲ್ಲಿ. ಹೀಗೆ ಯಾವ ರೀಸನಿಗೆ ಕಾರ್ ಬೇಡ ಅಂತ ಹೇಳ್ತಿದ್ವಿ ಅಂತ ನಾನು ಆಮೇಲೆ ಹೇಳ್ತೀನಿ. ಫಸ್ಟು ನಮ್ಮ ಮನೆಯವ್ರಿಗೆ ಏನೇನು ಅಂತಾರೆ ಕೇಳೋಣ ಬನ್ನಿ. ಸ್ವೀಟಿ ಹೆಂಗಂತೇಳಿ ಅವು ಕೇಳೋಣ. ಉದಯ್, ಕಾರ್ ತಗೊಳ್ಳೋದು ಬೇಡ ಕಣ. ಯಾಕೆ ಬೇಡ? ಯಾಕೆ ಬೇಡ? ದುಡ್ಡಿಲ್ಲ. ಕಿರಿಸ್ಬೇಡ, ನಿಧಾನಕ್ಕೆ ಮಾತಾಡು. ದುಡ್ಡಿಲ್ಲ. ಸ್ವೀಟಿ, ಕಾರ್ ತಗೊಳ್ಳೋದು ಬೇಡಮ್ಮ. ಅಂದ್ಬಿಟ್ಲಲ್ಲಿ ಹೇಳು. ತಗೊಳ್ಳೋಣ. ಯಾಕೆ ಕನ್ನಡ ಚೆನ್ನಾಗಿ ಮಾತಾಡ್ತೀನಿ? ನಿನ್ನ ಹತ್ರ ದುಡ್ಡು ಐತಲ್ಲ, ತಗೊಳ್ಳೋಣ. ಸಿಟಿ ಸ್ವಲ್ಪ ಆಯ್ತಮ್ಮ, ಬರೀ 3000 ಐತೆ. ಅದರಲ್ಲಿ ಯಾರು ಕಾರ್ ಕೊಡ್ತಾರಮ್ಮ? 3000 ರೂಪಾಯಿಗೆ ಅದ್ರದ್ದು ಒಂದು ವೀಲ್ ಬರಲ್ಲ ಕಣೋ. ಆಯಿತು ಉದಯ್, ತಗೊಳ್ಳೋಣ ಬೇಡವಾ? ಇವ್ರಿಗೆಲ್ರಿಗೂ ಆಸೆ ಐತೆ ಗೈಸ್, ಏನು ಮಾಡೋಣ ಗೊತ್ತಿಲ್ಲ. ನಮ್ಮ ಅಕ್ಕಂಗೂ ಕೇಳೋಣ ತಾಳಿ, ತಲೆ ಬಾಸ್ತೇಳೆ. ಹೇಳಕ್ಕ ನೀನು ಹೇಳಿ, ಏನು ಮಾಡೋಣ? ಕಾರ್ ತಗೊಳ್ಳೋಣ ಬೇಡ? ತಗೊಳ್ಳೋಣ. ಸಂಡೆ ಪ್ರಾಬ್ಲಮ್ ಐತಲ್ಲ ಇವಾಗ. ಏನು ಪ್ರಾಬ್ಲಮ್ ಐತೆ? ಹಾಂ, ಅದೇನು ಐತೆ, ಅದು ಹೇಳೋಕ್ಕಾಗಲ್ಲ, ಹಂಗೈತೆ. ಬೇಡ ಅಂತ ಇವ್ರುಗಳೆಲ್ಲ ಹೆಂಗೆ ತಲೆಗೆ ಹೋಗ್ಬಿಡೋದು ಅಂದರೆ ಅಟ್ ಎನಿ ಕಾಸ್ಟ್ ಬೇಕಾ ಕಾರು. ಅಮ್ಮ ಎಲ್ಲಿ ಓಡೋಗ್ತಿದ್ಯಾ ಇಲ್ಲಿ ಅಂತ? ಅಮ್ಮ ಓಯ್, ಕಾರ್ ತಗೊಳ್ಳೋದು ಬೇಡ? ಬೇಡ ಈಗ ಸದ್ಯಕ್ಕೆ, ಆಮೇಲೆ ತಗೊಳ್ಳೋಣಂತೆ. ಆಮೇಲೆ ಓಕೆ ಬಾಯ್ಸ್, ನನ್ನ ತಮ್ಮ ಒಬ್ಬ ಬಿತ್ಕೊಂಡವನೆ, ಅವನಿಗೂ ಕೇಳ್ತೀನಿ. ಓಯ್, ಏನು ಮಾಡ್ತಿದ್ಯಾ? ಗೈ ಸುಮ್ಮನೆ ಬಿತ್ಕೊಂಡ್ಬಿಟ್ಟವನೆ. ಇಲ್ಲಿ ಕೇಳು, ಏನು ಮಾಡೋಣ ಹೇಳು? ಕಾರ್ ತಗೊಳ್ಳೋಣ ಬೇಡ? ತಗೊಳ್ಳೋಣ. ಹಾಂ, ಏನು ಮಾಡೋಕ್ಕೆ? ನಾನು ಇವಾಗ ಸುಮ್ಮನೆ ತೊಗೊಂಡು ಸುಮ್ಮನೆ ಅದಕ್ಕೆ ಡಬಲ್ ಖರ್ಚು ಮಾಡ್ಕೊಳೋ ಬದಲಿ ಎಲ್ಲೋ ಬೋರ್ಡೆ ತೊಗೊಂಬಿಡೋಣ ಅಂತ ಪಾಯಿಂಟ್ ಗೈಸ್. ನಾನು ಆಮೇಲೆ ಹೇಳ್ತೀನಿ ಅದೇನು ಎತ್ತ ಅಂತ ವಿಷಯ. ಸೊ ನನ್ನ ತಮ್ಮ ಅವನು ಯೋಚನೆ ಮಾಡ್ತಿರೋದು, ನಾನು ಯೋಚನೆ ಮಾಡ್ತಿರೋದು. ನಮ್ಮ ಅಕ್ಕ ನಮ್ಮ ಅಮ್ಮ ಅವರಿಗೆಲ್ಲ ಗೊತ್ತಾಗಲ್ಲ. ಸುಮ್ಮನೆ ಏನು ಕಾರ್ ಬೇಕು ಆಸೆ, ಅದೊಂದು ತುಂಬ ಐತೆ. ಅದೇನಂತ ನಾನು ಆಮೇಲೆ ಹೇಳ್ತೀನಿ ಏನು ಎತ್ತ ಅಂತ. ಸೊ ಏನು ಬೇಡ ಈಗ? ಓಕೆ, ನಮ್ಮದೊಂದು ಒಳ್ಳೆ ಬಜೆಟ್ ಇತ್ತು, ಒಂದು 15 to 20 lakhsವರೆಗೂ ಒಳ್ಳೆ ಕಾರ್ ತೊಗೋಬೇಕಂತ. ಅದಕ್ಕೆ ತುಂಬ ಕಮೆಂಟ್ ಹಾಕಿದ್ರಿ. ಥಾರು, ಇನೋವಾ ಮತ್ತು XUV 700, ಟಾಟಾ ನೆಕ್ಸಾನು, ಅದು ನೋಡಿ ಇದು ನೋಡಿ ಅಂತ ತುಂಬಾ ಕಮೆಂಟ್ ಹಾಕಿದ್ರಿ. ಥ್ಯಾಂಕ್ ಯು ಸೋ ಮಚ್ ಈ ಥರ ಸಪೋರ್ಟ್ ಮಾಡ್ತಿರೋದಕ್ಕೆ. ಬಟ್ ಥಿಂಗ್ ಈಸ್ ಏನು ಮಾಡೋಣ ಅಂತ ತುಂಬ ಯೋಚನೆ ಮಾಡ್ತಿದ್ದೀವಿ. ದುಡಿಯೋ ಟೈಮಲ್ಲಿ ದುಡಿಯೋಣ, ಸುಮ್ಮನೆ ಶೋಕಿ ಏನು ಕ್ಯಾಲ್ವೇನಕ್ಕ. ನೆಕ್ಸ್ಟು ಇದನ್ನಾದಮೇಲೆ ಇನ್ನೊಂದು 2 ವರ್ಷ ಒಳ್ಳೆ ಇದಾಗಿ ಎಲ್ಲ ಆ ಕಡೆ ಈ ಕಡೆಯಿಂದ ತಿಂಗಳ ಇಷ್ಟು ಇನ್ಕಮ್ ಬರ್ದಾಬೇಕಾದ್ರೆ ಒಂದು ಒಳ್ಳೆ ಕಾರ್ ಬಿಡ್ಸೋಣಂತೆ. ಗೈಸ್, ಇಲ್ಲೊಂದು ಮ್ಯಾಟ್ರ್ ಹೇಳ್ತೀನಿ ಕೇಳಿ. ಈ ನನ್ನ ಮಗನೇ ಕಾರ್ ತಗೊಳ್ಳೋಣ ಅಂತ ಹೇಳಿದ್ದು ಫಸ್ಟು ನಮ್ಮ ಮನೆಗೆ. ನಮ್ಮ ಅಕ್ಕಂಗಿದ್ದ ನಮ್ಮ ಅಮ್ಮಂಗಿದ್ದ ಇವನೇ ಫಸ್ಟ್ ಹೇಳಿದ್ದು ಕಾರ್ ತಗೊಳ್ಳೋಣ ಅಂತ ಹೇಳಿ. ಇವಾಗ ಅವನಿಗೂ ಅರ್ಥ ಆಗ್ಬಿಡೈತೆ, ನನಗೆ ಅರ್ಥ ಆಯಿತು, ಜೊತೆಗೆ ಅರ್ಥ ಆಗೈತೆ. ಸೊ ಏನು ಇತ್ತು ಅಂತ ನಾನು ಆಮೇಲೆ ಹೇಳ್ತೀನಿ ನಿಮಗೆ. ಇವಾಗ ಸದ್ಯಕ್ಕೆ ಅಕ್ಕನೂ ರೆಡಿ ಆಗ್ತವ್ರೆ, ನಮ್ಮ ಅಮ್ಮನೂ ರೆಡಿ ಆಗ್ತಾವಳೆ, ಮಕ್ಕಳು ರೆಡಿ ಆಗ್ತವ್ರೆ. ಅವ್ರೇನೋ ಶಾಪಿಂಗ್ ಮಾಡ್ಬೇಕಂತೆ, ಅದಕ್ಕೆ ಹೋಗ್ತಾರೆ. ನಾನು ಹೋಗ್ತೀನಲ್ಲ, ನನಗೆ ಗೊತ್ತಿಲ್ಲ. ಹೋದ್ರೆ ಬೇಕಾದ್ರೆ ತೋರಿಸ್ತೀನಂತೆ. ಕುಡಿಲ್, ದುಡ್ಡು ಕುಡಿಲ್. 500 ರೂಪಾಯಿ ಇಟ್ಕೊಂಡು ಬ್ಯಾಗಲ್ಲ ಕೊಡ್ತಾಯಿಲ್ಲ. ಮೈಕ್ ಸಿಕ್ತು. 500 ರೂಪಾಯಿ ಇರಬಾರ್ದಮ್ಮ ನಿನಗೆ. ಐತಿ ಇವಾಗ ಆಯ್ತಾ? ನೋಡು, ಅವ್ಳು ಕೊಟ್ಟಿದ್ದೆ 500. ಈಗ ನೀವಿಬ್ರು ಸೇರಿ 10 ರೂಪಾಯಿ ಮಜಾ ಮಾಡ್ರಿ. ನಿಮ್ಮ ಅಮ್ಮಂಗೆ ಕೊಡ್ತೀನಿ, ಇಸ್ಕೊಡ್. ಅಮ್ಮಂಗೆ ಕೊಡ್ತೀನಿ ಇಸ್ಕೋ. ಕೂತ್ಕೋ. ನೋಡ, ಸೈಕಲ್ ತಂಬೋ. ಅದು ಪೇಪರ್ ತರ ಅರ್ಧ ಹಾಕ್ಬಿಡ್ತಾಳೆ. ಅದು ನಿಜ ದುಡ್ಡು. ಸುಟಿಮಾ, ಆ ಪೇಪರಿಗೆ ದುಡ್ಡು ತಡಿಮಾ. ಸ್ವೀಟಿ, ಈ ಪೇಪರಿಗೆ ತುಂಬಾ ವ್ಯಾಲ್ಯೂ ಐತೆ ಕಣಮ್ಮ, ಕೊಟ್ಬಿಡು. ಅವ್ರೇನು ಮಾಡ್ತಾನೆ? ಬೈಕ್ ತಗೊಂಬ. ಅಮ್ಮ ಇವಳಿಗೆ ಒಂದು ಪೆಂಡಿ ಕೊಡಿ, ಹೇಳ್ತೀನಿ. 10 ರೂಪಾಯಿ ಗಾಳಿಪಟ ಕೊಡ್ತಾ ಇದ್ದೀನಿ, ಬೇಡ ಇದು ಸ್ವೀಟಿಗೆ. ತಾಳೆ ತಾಳ, ನೀನೊಂದು ತಾಳೆ. ತಗೋ. ಏನ್ ಬೇಕು?
ಏನ್ ಬೇಕಿದ್ರಲ್ಲಿ ಅದ್ರಲ್ಲಿ ಏನ್ ಬೇಕು ಸೈಕಲ್ ಸೈಕಲ್ ತಂತ್ಯಾ ಓಯ್ ಅವ್ಳು ನೋಡಿ ತುರ್ಕಂತಿರೋ ದುಡ್ಡು ತುರ್ಕಂತಿರೋದು ನೋಡೋ ಒಂದು ದುಡ್ಡು ಏನು 50,000 ಬಿಡು ಬಿಡು ಹೋಗ್ಲಿ ಬಿಡು ಇಸ್ಕೊಂತೀನಿ ತಾಳೆ ಇಸ್ಕೊಂತೀನಿ. ಸುಡಿ ನೀನೇನ್ ಮಾಡ್ತೀಯಮ್ಮ ದುಡ್ಡು ತಗೊಂಡು? ಆಸೆ ಮಾಡಿ ತಡಿ ತಡಿ ಇಷ್ಟು ದುಡ್ಡು ಕೊಟ್ಟು ಬಬಲ್ಸ್ ತರ್ತೀಯಾ? ಇಷ್ಟರಲ್ಲೇ 2 ಬಂದ್ಬಿಡುತ್ತೆ ನಿನಗೆ ಬಬಲ್ಸ್. ಉದಯಣ್ಣ ಬೈಲಿ ಇನ್ನೂ ಕೊಡ್ತೀನಿ ಬೈಲಿ ಇನ್ನೂ ಐತೆ ಬೈಲಿ ಮಾಡೆ ಸಾಕು ಕೊಡಪ್ಪ ಕೊಡಪ್ಪ. ಇಷ್ಟೇ ಮಾಡಿದ್ರು ನಾಲ್ಕಲ್ಲ ಅಲ್ಲಕ್ಕ ಅವು ಈ ಪೇಪರಿಗೆ ತಾಳು ಈ ಪೇಪರಿಗೆ ಓದ್ಬೇಕಾದ್ರೆ ಅಷ್ಟೇ ಬೆಲೆ, ಈ ಪೇಪರಿಗೆ ಜೀವನ ಪೂರ್ತಿ ಬೆಲೆ. ಹಿಡ್ಕೊಳ್ಳೋ 2 ರೂಪಾಯಿ ಅಲ್ಲ, ಇದು 20 ರೂಪಾಯಿ ತಗೋ, ಹಬ್ಬ ಮಾಡ್ಬೋದು ನೀನು ಅದ್ರಲ್ಲಿ. ಗೈಸ್ ಇವಾಗ ಮ್ಯಾಟ್ ಹೇಳ್ತೀನಿ ಕೇಳಿ. ಕಾರ್ ಕ್ಯಾನ್ಸಲ್ ಅಂತ ಹೇಳಿದ್ರೆ ಕಂಪ್ಲೀಟ್ ಕ್ಯಾನ್ಸಲ್ ಅಂತಲ್ಲ. ನಮ್ದು ಬಜೆಟ್ ಇದ್ದಿದ್ದು ಒಂದು 15 to 20 ಲ್ಯಾಕ್ಸ್ವರೆಗೂ ಬಜೆಟ್ ಇತ್ತು. ಸೊ ನಾವೇನಪ್ಪ ಅಂತ ಹೇಳಿದ್ರೆ ಅಷ್ಟು ದೊಡ್ಡ ಗಾಡಿಗಳನ್ನೆಲ್ಲ ನೋಡ್ಕೊಂಬಂದ್ವಿ. ಎಲ್ಲ ಅದು ನೋಡ್ಕೊಂಬಂದಿರೋದು ನಿಮ್ಗೆ ಗೊತ್ತಿರುತ್ತೆ. ಒಂದು 3-4 ಡೇಸ್ ಬ್ಯಾಕೆ ನೋಡ್ಕೊಂಬಂದು ವಿಡಿಯೋ ಅಪ್ಲೋಡ್ ಮಾಡಿರೋದು. ಸಡನ್ಲಿ ಇವತ್ತು ನೋಡಿದ್ದು ಇವತ್ತೇ ಹೋಗಿ ವಿಡಿಯೋ ಅಪ್ಲೋಡ್ ಮಾಡಿದ್ದಂತೂ ಅಲ್ವೇ ಅಲ್ಲ. ಸೊ ಈಗೇನಪ್ಪ ಅಂತ ಹೇಳಿದ್ರೆ ಯಾವುದೇ ನಾವು ಇವಾಗ ಇನ್ವೆಸ್ಟ್ಮೆಂಟ್ ಅಂತೂ ಮಾಡ್ತಾ ಇದ್ದೀವಿ, ಅದನ್ನ ತಗೊಂಬಂದು ಮನೆ ಹತ್ರ ನಿಲ್ಲಿಸಿ ನಾವು ಅದಕ್ಕೆ ಖರ್ಚು ಮಾಡೋದಕ್ಕಿಂತ ಯಾವ ಥರ ಇನ್ವೆಸ್ಟ್ಮೆಂಟ್ ಮಾಡೋಣ ಅಂದರೆ ಅದು ನಮಗೆ ಕೊಡಬೇಕು. ಆ ಥರ ಮಾಡೋದ್ರಲ್ಲಿ ಹೆಂಗಿರುತ್ತೆ, ಅದನ್ನೇನು ತೊಗೊಂಡು ಸಾಕಾಗಲ್ಲ ಅನ್ನೋ ಥರ ಏನಿಲ್ಲ. ಒಳ್ಳೆ ಬಜೆಟ್ ಐತೆ, ಡೌನ್ ಪೇಮೆಂಟ್ಗೆ EMI ಆ್ಯಾವ್ರೇಜ್ ಆಗಿ ಬರುತ್ತೆ, ಆರಾಮಾಗಿ ಕಟ್ಕೊಂಡು ಮನೆ ಹತ್ರ ಇಟ್ಕೋಬೋದು. ಬಟ್ ಬೇಡ, ವೇಸ್ಟ್ ಆಫ್ ಮನಿ ಆಗ್ಬಿಡುತ್ತೆ. ಆ ಒಂದು ರೀಸನ್ಗೆ ನಾವು ವೈಟ್ ಬೋರ್ಡ್ ತಗೊಳ್ಳೋದಕ್ಕಿಂತ ಬೆಟರು ಯೆಲ್ಲೋ ಬೋರ್ಡು ಒಂದು ಯಾವ್ದಾದ್ರು ಇರ್ಟಿಗಾ ಅಥವಾ ಡಿಸೈರ್ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಸೊ ಫೈನಲ್ ಆಗಿ ನಾವು ಕಾರ್ ನೋಡಿದ್ದು ಆಯಿತು, ಚೆಕಿಂಗು ಆಯಿತು, ಎಲ್ಲ ಆಯಿತು, ಲೋನ್ಗಿನ್ ಎಲ್ಲ ಮುಗೀತು. ಸೊ ನಾವು ಇವಾಗ ಯೆಲ್ಲೋ ಬೋರ್ಡ್ ಕಾರ್ ತೊಗೊತಿದ್ವಿ, ಯಾಕಂದರೆ ದುಡಿಯೋಕ್ಕಂತ. ಇವಾಗ ಇನ್ಕಮ್ ಸೋರ್ಸು ಅಲ್ಲಿ ಇಲ್ಲಿಂದನೂ ಇದೆ. ಇನ್ನೂ ಎಷ್ಟು ನಾವು ಜಾಸ್ತಿ ಮಾಡ್ಕೊತೀವೋ ಅಷ್ಟು ಒಳ್ಳೆಯದು, ಯಾಕಂದರೆ ಫ್ಯೂಚರಲ್ಲಿ ಚೆನ್ನಾಗಿ ಆಗ್ತಾ ಹೋಗ್ಬೋದು. ಸೊ ಈಗ 1-2-3 ಹೆಚ್ಚು ಕಮ್ಮಿ ಇದೆ. ಸೊ ಚೆನ್ನಾಗಿ ಬರ್ತಾ ಇದೆ. ಇನ್ನೊಂದು ಸ್ವಲ್ಪ ಮಾಡೋಣ, ಅದರಲ್ಲೂ ಸ್ವಲ್ಪ ಚೆನ್ನಾಗಿ ದುಡಿತಿದ್ದೀವಿ ಅಂದರೆ ಇನ್ನೂ ಒಂದು ಕಾರ್ ತೊಗೊಳ್ಳೋಣ. ಅವಾಗ ಏನಾಗುತ್ತೆ, ಸ್ವಲ್ಪ ಇನ್ಕಮ್ ಸೋರ್ಸ್ ಚೆನ್ನಾಗಿ ಆಗ್ತಿರುವಾಗ ನಾವು XUV 700 ಅಥವಾ ಕ್ರಿಸ್ಟ ಯಾವುದೇ ದೊಡ್ಡ ಗಾಡಿಗೆ ಹೋದ್ರೂ ನಮ್ಗೆ ಏನು ಕಷ್ಟ ಅನ್ಸಲ್ಲ, ಯಾಕಂದರೆ ಇನ್ಕಮ್ ಐತೆ, ಅದನ್ನು ಸಾಕೋಬೋದು ಅಲ್ವಾ. ಸೊ ಇವಾಗ ಪ್ರೆಸೆಂಟ್ ನಾವು ಯಾವ ಕಾರ್ ತೊಗೋತಿದ್ದೀವಿ ಅಂತ ನಮ್ಮ ಹೇಳ್ತಾರೆ ಕೇಳಿ. ಯಾವಾಗ ಡೆಲಿವರಿ ಏನು ಎತ್ತ ಅಂತ ನಾನು ಅದನ್ನು ಹೇಳ್ತೀನಿ ಆಮೇಲೆ. ಅಮ್ಮ ನೀನು ಹೇಳ್ಕೊಳ್ಬಾರ್ದಿತ್ತು, ಅಮ್ಮ ಭಾಳ ಚೆನ್ನಾಗಿ ಹೇಳೋದು ಹೆಸರು. ಅಮ್ಮ ಏನಮ್ಮ ಕಾರ್ ಹೆಸರು? ಡೀಸರ್ ಡೀಸೆಲ್. ಅಮ್ಮ ಡೀಸೆಲ್ ಅಮ್ಮ, ಡೀಸೆಲ್ ಡಿಸೈರ್ ಡಿಜರ್ ಡಿಸೈರ್. ಡಿಜೈರ್ ನಮ್ಮ ಅಕ್ಕ ಹೇಳ್ತಾರೆ ಕೇಳಂತ ಹೇಳಕ್ಕ, ನೀನು ಹೇಳು ಜೋರಾಗಿ ಹೇಳಿ ಸ್ವಲ್ಪ. ಡಿಸೈರ್ ಹಂಗೆ ಸಿಟಿ ನೀನು ಹೇಳು ನೋಡು. ನೀನು ಡಿಜೈ ಡಿಸೈನ್ ಡಿಸೈನ್ ಕೇಳು, ಡಿಸೈನ್ ಕೇಳು. ಡಿಜೈ ಡೀಜರ್ ಡಿಸೈನ್ ಅಂತಿದ್ದ ನಾವು ಡೈರೆಕ್ಟು. ಮೈಕ್ ಇಡ್ಕ. ಅವನಿಗೆ ಕಾರ್ ಬಗ್ಗೆ ಕೇಳೋದೇನು ಬೇಡ, ಅವನ ಅದ್ರಲ್ಲಿ ಪಂಟ್ರು. ಗಾಡಿ ನಾವು ಡಿಸೈರ್ ತಗೊಂತಿರೋದಕ್ಕೆ, ಯೆಲ್ಲೋ ಬೋರ್ಡ್ ತಗೊಂತಿರೋದಕ್ಕೆ ಒಪಿನಿಯನ್ ಏನು ನಿನ್ನ? ನಾವು ಕ್ರಿಸ್ಟ ಅಥವಾ ಇದು ಕ್ರೆಟಾ ಕಿಯಾಗ ಹೋಗೋದು ಬೆಟರ್ ಇತ್ತಾ ಅಥವಾ ಡಿಸೈರ್ ಹೋಗೋದು ಬೆಟರ್ ಇದೆಯಾ? ನಾವು ಯೆಲ್ಲೋ ಬೋರ್ಡು ಡಿಸೈರ್ ತೊಗೊಂಡ್ರೆ ಬೆಸ್ಟು. ಯೆಲ್ಲೋ ಬೋರ್ಡು ಡಿಸೈರ್ ತೊಗೊಂಡ್ರೆ ಬೆಸ್ಟು ಗಾಡಿ, ಯಾಕಂದರೆ ಅದು ನಮಗೆ ದುಡ್ಡು ಕೊಡುತ್ತೆ. ಅದೇ ವೈಟ್ ಬೋರ್ಡು ಕ್ರೀಟಾ ಕಿಯಾ ಯಾವ್ದಾರು ತೊಗೊಂಡ್ರೆ ನಮಗೆ ದುಡ್ಡು ಕೊಡಲ್ಲ. ಇದನ್ನೇ ಇನ್ನೊಂದು ವರ್ಷವರೆಗೂ ಒಳ್ಳೆ ಬಿಸ್ನೆಸ್, ನಾವು ಮನೇಲಿ ಕೂತ್ಕೊಂಡು ಒಳ್ಳೆ ಬಿಸ್ನೆಸ್ ಮಾಡ್ತಾ ಇದ್ರೆ ಅವಾಗ ಒಂದು ಒಳ್ಳೆ ಕಾರ ಇಳಿಸ್ಬೋದಲ್ವಾ. ಹಾಂ, ಗಾಡಿ ಮನೇಲಿ ನಿಂತಿದ್ರು ದುಡ್ಡು ಬರ್ತಾ ಇರ್ತದೆ, ಈ ಕಡೆ ಮಾಡ್ಕೊತಾ ಹೋಗ್ತಾ ಇರ್ಬೋದು. ಇವಾಗ ವೈಟ್ ಬೋರ್ಡು ನಮ್ಮ ಹತ್ರ ದುಡ್ಡು ಐತೆ ಅಂತಂದು ವೈಟ್ ಬೋರ್ಡಿಗೆ ಹೋಗ್ಬಿಟ್ರೆ ಹೋಗ್ತಾ ಮುಂದಿನ ದಿವಸಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಅದಕ್ಕೋಸ್ಕರ ಒಂದೊಳ್ಳೆ ಬಿಸ್ನೆಸ್ ಮಾಡೋಣ. ಬಿಸ್ನೆಸ್ ಮಾಡಾದ್ಮೇಲೆ ಆಟೋಮೆಟಿಕ್ ಆಗಿ ಆಗ್ತಾ ವೈಟ್ ಬೋರ್ಡ್ ತೊಗೊಳೋಣ. ಐ ಹೋಪ್ ನಮ್ಮ ಈ ಡಿಸಿಷನ್ನು ನಿಮಗೆ ಓಕೆ ಅನಿಸ್ಬೋದು. ಸೊ ಓಕೆ ಅನ್ಸಿದ್ರೆ ಒಂದು ಕಮೆಂಟ್ ಆಗಿ ತಿಳಿಸ್ಬಿಡಿ. ಓಕೆ, ಇದುವರೆಗೂ ನಾನು ಏನು ಕ್ರೆಟಾ ತೊಗೊತೀವಿ, ಕಿಯಾ ತೊಗೊತೀವಿ ಅಂತ ವೀಡಿಯೋಸ್ ಮಾಡೋದ್ವಲ್ಲ, ಸೊ ಆ ಗಾಡಿ ತೊಗೊತಿಲ್ಲ ಅಂತ ಯಾರಿಗಾದ್ರೂ ಸ್ವಲ್ಪ ಏನಾದರೂ ಬೇಜಾರಾಗಿದ್ದರೆ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಸೊ ನಾವೇನು ಮೂವ್ ಮಾಡ್ತಿದ್ದೀವಲ್ಲ ಅದು ಸರಿ ಅನಿಸಿದ್ರೆ ನನಗೊಂದು ಕಮೆಂಟ್ ಮಾಡಿ ತಿಳಿಸಿ. ಸೊ ತುಂಬ ಹೆಲ್ಪ್ ಆಗುತ್ತೆ. ನೋಡಿ 15-20 ಲಕ್ಷ ನಾವು ಅಂದ್ಕೊಂಡಿದ್ದು ಕಾರ್ ತೊಗೊಳೋದಕ್ಕೆ. ಸೊ ಅಷ್ಟೊಂದು ದುಡ್ಡು ಕೊಟ್ಟು ಅದಕ್ಕೆ EMI ಕೊಟ್ಟು ಮಂತ್ಲಿ ಒಂದು 10,000-15,000 ಖರ್ಚು ಮಾಡಿ ಮನೆ ಮುಂದೆ ನಿಲ್ಲಿಸೋದಕ್ಕಿಂತ ನಾವು ಅದೇ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡೋಣ, ಬಿಸ್ನೆಸ್ ಮಾಡೋಣ. ಸೊ ಅದರಿಂದ ನಮಗೆ ರಿಟರ್ನ್ಸ್ ಆದರೂ ಸಿಗುತ್ತಲ್ವಾ. ಸೊ ಆ ಒಂದು ರೀಸನಿಗೆ ಕಾರ್ ಬೇಕಾ, ಓಕೆ ಕಾರ್ ತೊಗೊಳ್ಳೋಣ, ಬೇಡ ಅನ್ನಲ್ಲ.
ಅದಕ್ಕೆ ರಿಟರ್ನ್ಸು ಬರಲಿ. ಸೊ ಆ ಥರ ತೊಗೊಳ್ಳೋಣ. ಹಂಗಾಗಿ ನಾವು ಡಿಸೈರ್ ತೊಗೊಳ್ಳೋಣ ಅಂದ್ಕೊಂಡ್ವಿ. ಫಸ್ಟಿಗೆ ನಮ್ಮ ಪ್ಲ್ಯಾನ್ ಇದ್ದಿದ್ದು ಎರ್ಟಿಗಾ ತೊಗೊಂಡ್ಬಿಡ್ಬೇಕಂತ 7 ಸೀಟ್ರು, ಯಾಕಂದ್ರೆ ನಮ್ಮ ಸ್ವಲ್ಪ ದೊಡ್ಡ ಫ್ಯಾಮಿಲಿ. ಸೊ ಹಂಗಾಗಿ ದೊಡ್ಡ ಗಾಡಿ ಇರಲಿ ಅಂತ. ಬಟ್ ಅದು ಸ್ವಲ್ಪ ಅದು ಯಾಕೋ ಬೇಡ ಅನ್ನಿಸ್ತು. ಸೊ ಹಂಗಾಗಿ 5 ಸೀಟ್ರೇ ಇರಲಿ, ಡಿಸೈರೇ ಇರಲಿ ಅಂತ ಸೊ ಬುಕ್ಕು ಮಾಡಿದ್ದೀವಿ. ಲೋನ್ ಪ್ರೊಸೆಸ್ ಎಲ್ಲ ಆಗಿದೆ. ನಾಳೆ ಡೆಲಿವರಿನೂ ಇದೆ. ಹೌದು, ನಾಳೆನೇ ಡೆಲಿವರಿ ಇರೋದು. ಅಮ್ಮವರೆಲ್ಲ ಅದಕ್ಕೆ ರೆಡಿ ಆಗ್ತಿದ್ದಾರೆ. ಅಂದರೆ ಅವರು ಶಾಪಿಂಗ್ ಮಾಡೋಕೆ ಹೋಗ್ತಿದ್ದಾರೆ, ಬಟ್ಟೆ ಎಲ್ಲ ತೊಗೊಂಬರೋಕೆ ಹೋಗ್ತಿದ್ದಾರೆ. ಸೊ ನಾವು ಹೋಗ್ಬೇಕು ತೊಗೊಂಬರೋದಕ್ಕೆ. ಈ ವಿಡಿಯೋ ಇವಾಗ ಏನು ನೋಡ್ತಾ ಇದ್ರಲ್ಲ ನೀವು, ಈ ವಿಡಿಯೋ ನೋಡಿದ್ದು ನೆಕ್ಸ್ಟ್ ಡೇ ಅಥವಾ ಅದರ ನೆಕ್ಸ್ಟ್ ಡೇ ಬರೋ ವೀಡಿಯೋನೇ ಯೂಟ್ಯೂಬ್ ವೀಡಿಯೋ ಡೆಲಿವರಿದಾಗಿರುತ್ತೆ. ಹೌದು, ಅದೆಲ್ಲ ಮುಗಿಸ್ಬಿಟ್ಟಿದ್ದೀವಿ. ಸೊ ನಾನು ಕಾರ್ ತೊಗೊಳಕ್ಕೆ ಈ ಸರಿ ಫುಲ್ ಫಿಕ್ಸ್ ಆಗಿರೋದಕ್ಕೆ, ಅದ್ರದ್ದೆಲ್ಲ ಕೆಲಸ ಮಾಡ್ಕೊಂಡು ಬಂದಿರೋದಕ್ಕೆ ನಾನು ವೀಡಿಯೋ ಸೀರೀಸ್ ಸ್ಟಾರ್ಟ್ ಮಾಡಿದ್ದು. ಇಲ್ಲಾಂದರೆ ಸೀರಿಯಸ್ ಆಗಿ ನಾನು ಮಾಡ್ತಾ ಇರಲಿಲ್ಲ. ಯಾಕಂದರೆ ನಾನು KTM ಮಾಡಿದ್ನಲ್ಲ. ಸೊ ಅವಾಗ ಹೇಳ್ತೀನಿ ತೊಗೊತೀನಿ ಅಂದು ತುಂಬಾ ಟೈಮ್ ಸೊ ತುಂಬಾ ಟೈಮ್ ತೊಗೊಂಡಿದ್ದೆ. ಜನಗಳು ಸ್ವಲ್ಪ ಬೇಜಾರಾಗೋ ಥರ ಇತ್ತು. ಸೊ ಹಂಗಾಗಿ ಈ ಸರಿ ಆ ಥರ ಆಗೋದೇ ಬೇಡ ಅಂದ್ಬಿಟ್ಟು ಜಾಸ್ತಿ ಟೈಮೇ ತೊಗೊಳ್ತಿಲ್ಲ. 2 ದಿನ ಒಂದಿನ ಕಿಯಾದಾಗದೆ, ಒಂದಿನ ಕ್ರೆಟಾದಾಗದೆ. ಇವಾಗ ಡೈರೆಕ್ಟು ಒಂದು ಈ ಥರ ಡಿಸಿಷನ್ ತೊಗೊಂಡಿದ್ದೀವಿ ಅಂತ ಹೇಳಿ ಆಗ್ತಾಯಿದ್ದೀನಿ. ನೆಕ್ಸ್ಟ್ ಡೇ ಡೆಲಿವರಿ ಇರುತ್ತೆ. 4 ರಿಂದ 5 ವೀಡಿಯೋ ಅಷ್ಟೇ. ಸೊ ಓಕೆ, ನಾವು ಮಾಡಿರೋಂಥ ಈ ಮೂವು ಸೊ ಬೆಟರ್ ಅನಿಸಿದ್ರೆ ದಯವಿಟ್ಟು ನನಗೊಂದು ಕಮೆಂಟ್ ಮಾಡಿ ತಿಳಿಸಿ. ನನಗೆ ಸ್ವಲ್ಪ ರಿಗ್ರೆಟ್ ಆಗ್ತಿದೆ, ಹೇಳಿದ್ದೆ ಆ ಥರ ತೊಗೋಬೇಕಿತ್ತು ಅಂತ. ನಾವು ಯೋಚನೆ ಮಾಡ್ಬೇಕಲ್ವಾ, ಅದರಿಂದ ರಿಟರ್ನ್ಸ್ ಇದೆಯಾ ಇಲ್ವಾ ಅಂತೇಳಿ. ಅದಕ್ಕೆ ಸೊ ಹಂಗಾಗಿ ಆ ಥರ ತೊಗೊಂಡಿದ್ದು. ಇನ್ನೂ ಬೇಜಾರು ನನಗೆ ಬಿಸ್ನೆಸ್ಗಳು ಮಾಡ್ಬೇಕಂತ ಆಸೆ. ಇವಾಗಿರೋ ಇನ್ಕಮ್ ಏನಿದೆ ಅದಕ್ಕಿಂತ ಡಬಲ್ ಮಾಡ್ಬೇಕಂತ ಆಸೆ. ಹೆಂಗಿರ್ಬೇಕು ಅಂತ ಹೇಳಿದ್ರೆ ಪ್ರೈವೇಟ್ ವಿಲಾ ತೊಗೋಬೇಕು, ಆ ಥರ ಒಳ್ಳೆ ಲಕ್ಸುರಿ ಲೈಫ್ ಲೀಡ್ ಮಾಡ್ಬೇಕಂತ ಭಾಳ ಆಸೆ ನನಗೆ. ಹಂಗಾಗಿ ಕಾಂಟೆಂಟ್ ಮಾಡ್ತೀನಿ, ಜೊತೆಗೆ ಅಲ್ಲಿ ಇಲ್ಲಿ ಬಿಸ್ನೆಸ್ ಮಾಡ್ತೀನಿ. ಸೊ ನನಗೆ ಸ್ವಲ್ಪ ಇನ್ಕಮ್ ಜನ್ರೇಟ್ ಮಾಡ್ತಾಯಿದ್ದೀನಿ. ಇನ್ನೂ ಒಂದು 2-3 ಮಾಡಿದಾಗ ನನಗೆ ಅವಾಗೆಲ್ಲ ಫುಲ್ ಕ್ಯಾಶ್ ಕೊಟ್ಟೆ ಒಂದು 4 ಮಂತ್ಸ್ 5 ಮಂತ್ಸ್ ವೆಯ್ಟ್ ಮಾಡಿದರೆ ಫುಲ್ ಕ್ಯಾಶ್ ಕೊಟ್ಟೆ ಕ್ರೆಡಿಟ್ ಎತ್ಕೊಂಬರ್ಬೋದು. ನಾನು ಅಷ್ಟಂತೂ ಹೇಳಬಲ್ಲೆ. ಸೊ ನಮ್ಮ ಪ್ಲ್ಯಾನ್ ಪ್ರಕಾರ ಈ ವರ್ಷದಲ್ಲಿ ಇರೋ ಪ್ಲ್ಯಾನಿಗೆ ಅದೆಲ್ಲರೂ ಸಕ್ಸಸ್ ಆಯ್ತಂದರೆ ನೆಕ್ಸ್ಟ್ 2-3 ಮಂತ್ಸಲ್ಲೇ ನಾನು ಐ ಕ್ಯಾನ್ ಬೈ ಫುಲ್ ಕ್ಯಾಶ್ ಆನ್ ಕ್ರೆಟಾ. ಸೀರಿಯಸ್ಸಾಗಿ ಹೇಳ್ತಿದ್ದೀನಿ. ಸೊ ಹಂಗಾಗಿ ಬೆಟರ್ ಆಪ್ಷನ್ ಬಿಸ್ನೆಸ್ ಕಡೆ ಮೂವ್ ಆಗೋಣ. ಸೊ ನಾವು ಮೂವ್ ಮಾಡಿರೋ ಅಂಥದ್ದು ನಿಮಗೆ ಬೆಟರ್ ಆಪ್ಷನ್, ಗುಡ್ ಆಪ್ಷನ್ ಅನಿಸಿದ್ರೆ ಲೆಟ್ ಮಿ ನೋ ಆನ್ ದ ಕಮೆಂಟ್. ಸೊ ಸುಮಾರು ಟೈಮ್ ಆಯಿತು ವ್ಲಾಗಿಂಗ್ ಎಂಡ್ ಮಾಡಿರಲಿಲ್ಲ, ನಾನು ಜಸ್ಟ್ ಹಂಗೆ ಕಟ್ ಮಾಡಿಬಿಡ್ತಿದ್ದೆ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಸಿ ಯು ದೆನ್, ಬಾಯ್.